ನಿನ್ನೆ ನದಿ ಹತ್ರ ನಡೆದಿರುವಂತಹ ಒಂದು ಘಟನೆಯಲ್ಲಿ ಜಯ ಮಾರ್ತಾಂಡ ಆನೆ ಅಲ್ಲಿ ಒಂದು ಹಸುನಿಗಿದೆ. ಬಟ್ ನೋಡಿ ಅಲ್ಲಿರ್ತಕ್ಕಂಥದ್ದು ಯಾರೇ ಅಲ್ಲಿ ಇನ್ನೊಂದು ಆನೆಯನ್ನು ಆ ಥರ ತಿವಿಬೇಕಾದ್ರೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಬಟ್ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಫಾರೆಸ್ಟ್ ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಫಾರೆಸ್ಟ್ ಹೋಮ್ ಗಾರ್ಡ್ಸ್ ಅವರೆಲ್ಲ ಸೇವ್ ಮಾಡ್ಬೋದಾಯಿತು. ಬಟ್ ಅಂಥ ಸಂದರ್ಭದಲ್ಲಿ ಸೇವ್ ಮಾಡೋಕ್ಕಾಗಿಲ್ಲ. ಕೊನೆಗೂ ಆ ಒಂದು ಜಯ ಮಾರ್ತಾಂಡ ಆನೆ ಸಾವನ್ನಪ್ಪಿದೆ. ನೋಡಿ ಇದನ್ನು ಆ ಒಂದು ಘಟನೆನ ನೋಡೋಕ್ಕೆ ಭಾಳ ದುಃಖ ಅನಿಸ್ತಿದೆ ನಿಜವಾಗ್ಲೂ, ಖಂಡಿತವಾಗಿಯೂ. ನೋಡಿ ಆದಷ್ಟು ನಾನು ಹೇಳೋಕ್ಕೆ ಒಂದು ಮತ್ತು ಅಲ್ಲಿ ಒಂದು ತಮಿಳ್ನಾಡಿನ ಮೂಲದ ಒಬ್ಬ ಮಹಿಳೆ ಕೂಡ ಸಾವನ್ನಪ್ಪಿದ್ದಾಳೆ. ನೋಡಿ ನಾನು ಒಂದೇ ಹೇಳ್ತೀನಿ, ದಯವಿಟ್ಟು ಹೇಳ್ತೀನಿ ಕೇಳಿ. ಎಲ್ಲಾದರೂ ನೀವು ನದಿ ಹತ್ರ ಹೋದಾಗ ಅಥವಾ ಯಾವುದಾದ್ರೂ ಒಂದು ಡ್ಯಾಮ್ ಹತ್ರ ಹೋದಾಗ ದಯವಿಟ್ಟು ಹೇಳ್ತೀನಿ ಕೇಳಿ, ಪ್ರಾಣಿಗಳ ಹತ್ರ ಹೋಗ್ಬಿಟ್ಟು ನೀವು ಸೆಲ್ಫಿಗಳನ್ನು ತೆಗಿಯೋದು ಅಥವಾ ಫೋಟೋ ಹೊಡ್ಕೊಳ್ಳೋದು ದಯವಿಟ್ಟು ಅವಾಯ್ಡ್ ಮಾಡಿ. ಪಬ್ಲಿಕ್ಕಲ್ಲಿ ನಾನು ಒಂದೇ ಮನವಿ ಮಾಡ್ಕೊಳ್ತೀನಿ. ಯಾಕಪ್ಪ ಅಂದರೆ ಜೀವಕ್ಕಿಂತ ಹೆಚ್ಚಿನ ಸೆಲ್ಫಿ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜೀವಗಳನ್ನು ಉಳಿಸ್ಕೊಳ್ಳೋದು ದಯವಿಟ್ಟು ಕಲೀರಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾಕಪ್ಪ ಅಂದರೆ ಎಷ್ಟೋ ಜನ ಸೆಲ್ಫಿಗಳು ತಕ್ಕಂತಂತೇಳಿ ಡ್ಯಾಮಲ್ಲಿ ಬಿದ್ದಿರೋರು ಉಂಟು. ಮತ್ತು ಎಷ್ಟೋ ಜನ ಸೆಲ್ಫಿ ಪ್ರಾಣಿಗಳ ಮುಂದೆ ತಕ್ಕಂತಂತೇಳಿ ಪ್ರಾಣಿಗಳಿಗೆ ಬಲಿಯಾಗಿರೋ ಸಾಕಷ್ಟು ನಾವು ಕೇಸುಗಳನ್ನು ನಾವು ನೋಡಿದ್ದೀವಿ. ಓಕೆ, ದಯವಿಟ್ಟು ಹೇಳ್ತೀನಿ, ದಯವಿಟ್ಟು ಪ್ರಾಣಿಗಳ ಜೊತೆಗೆ ಆದಷ್ಟು ಸೆಲ್ಫಿ ತೆಗೆಯೋದನ್ನು ಅವಾಯ್ಡ್ ಮಾಡಿ. ನಿಮಗೇನಾದರೂ ದಯವಿಟ್ಟು ಸ್ವಲ್ಪ ಒಂದು ದೂರದಿಂದ ಆದಷ್ಟು ಸೆಲ್ಫಿಗಳನ್ನು ತೆಗಿಯೋಕ್ಕೆ ದಯವಿಟ್ಟು ಟ್ರೈ ಮಾಡಿ. ಯಾಕಂದ್ರೆ ಜೀವಕ್ಕಿಂತ ಹೆಚ್ಚಿಂದ ಯಾವುದೂ ಇಲ್ಲ. ದಯವಿಟ್ಟು ನಿಮ್ಮ ಭವಿಷ್ಯವನ್ನು ಎಲ್ಲ ನಿಮ್ಮ ಜೀವನದಲ್ಲಿರುತ್ತೆ, ದಯವಿಟ್ಟು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಆದಷ್ಟು ಕೇರಾಗಿರೋಕ್ಕೆ ಪ್ರಯತ್ನ ಮಾಡಿ. ಓಕೆ, ನಮಸ್ಕಾರ ಸ್ನೇಹಿತರೆ.